ಏನಪ್ಪಾ ಅಂತಂದ್ರೆ ಈ ದಿನವನ್ನ ಯಾವ ದಿನವನ್ನಾಗಿ ಆಚರಿಸ್ತೀವಿ ಹೇಳ್ರಿ? ಇವತ್ತು ವಿಶ್ವಗಳಿಗೆಲ್ಲ ಇಡ್ತೀವಿ ನಾವು. ಅಂಬೇಡ್ಕರ್ ಚೌಕ, ಗಾಂಧಿ ಚೌಕ, ಸರಿ, ಅದು ನಮ್ಮ ದೇಶದವ್ರು ಇದ್ದಾರೆ, ನಮ್ಗೆ ಅಭಿಮಾನ ಇದೆ, ಸಹಜ, ನಾವು ಇಡ್ತೀವಿ. ಆದ್ರೆ ವಿದೇಶದವ್ರು ಇಡ್ಬೇಕು ಅಂತಂದ್ರೆ ಹಾಗಾದ್ರೆ ವಿಶ್ವ ಮಾನವ ಅನ್ನೋದ್ರಲ್ಲಿ ತಪ್ಪಿಲ್ಲ. ಅಂದ್ರೆ ಮಹಾತ್ಮ ಗಾಂಧೀಜಿಯವರ ಜೀವನ ಕೇವಲ ಏನಪ್ಪಾ ಅಂತಂದ್ರೆ ನಮ್ಮ ದೇಶದ ಮೇಲೆ ಅಥವಾ ನಮ್ಮ ಭಾರತೀಯರ ಮೇಲೆ ಪ್ರಭಾವ ಬೀರಿತ್ತು ಅಂತಂದ್ರೆ ನಾವು ತಪ್ಪಾಗುತ್ತೆ. ಪ್ರತಿ ರಾಷ್ಟ್ರಗಳ ಮೇಲೆ ಏನಪ್ಪಾ, ಯಾಕಂದ್ರೆ ಬಾಂಗ್ಲಾದೇಶದ ಸ್ವಾತಂತ್ರ್ಯ ಹೋರಾಟ ಆಗ್ಬೇಕಾದ್ರೂ ಕೂಡ ಇದೇ ಗಾಂಧೀಜಿಯ ತತ್ವಗಳನ್ನೇ ಆಚರಿಸಿ ಸತ್ಯ ಶರಣನ ಸಂದ ಮರಣದ ಅದ್ಭುತವು ಮಣಿಹ ಸಂದಿತು ದೇಹ ಕೆಳಗೆ ಇಟ್ಟ ಧ್ಯೇಯವನ್ನೇ ನಕ್ಷತ್ರ ಮಾಡಿಬಿಟ್ಟ ಎಂಥ ನಗು, ಎಂಥ ಮಗು, ಎಂಥ ಮನುಜ, ನಮ್ಮಂತೆ ಕಂಡರೂ ದೇವತನುಜ. ಗಾಂಧಿ ಎಂಬುದು ಹೆಸರೇ ಮುಪ್ಪಿನ ಕೃತಿಯೇ, ಗಾಂಧಿ ಎಂಬುದು ನಿಖರ ದಿವ್ಯ ಕೃತಿಯೇ. ಗಡ್ಡಿಯಲುಗದು ಅಕಸ್ಮಾತ್ತಿನಿಂದ ಗುಡ್ಡ ಉರುಳಿತೇನು ಗುಂಡಿನಿಂದ. ದರ ಬೇಂದ್ರೆ ಅದ್ಭುತವಾಗಿ ಗಾಂಧೀಜಿಯ ವ್ಯಕ್ತಿತ್ವವನ್ನ, ಅವರ ಆದರ್ಶವನ್ನ, ಅವರ ಸಾವಿನ ಕೊನೆಯ ಗಳಿಗೆಯನ್ನ ಚೆನ್ನಾಗಿ ಹೇಳ್ತಾರೆ. ಹಾಗಾಗಿ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಇಷ್ಟು ಸಾಕು ಅನ್ಕೋತೀನಿ. ನೆಕ್ಸ್ಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ 1904ಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದೇ ದಿನ ಅಕ್ಟೋಬರ್ 2ನೇ ತಾರೀಕಿನಲ್ಲಿ ಅವರು ಕೂಡ ಜನಿಸಿದರು. ಎಲ್ಲೋ ಹೋಗಿ ಬಾಲ್ಯ ಹಾಗೂ ಅವರು ನಡೆದ ಹೋರಾಟದ ಹಾದಿ, ಸತ್ಯ, ಅಹಿಂಸೆ, ಉಪವಾಸ, ಈ ಎಲ್ಲ ಮಂತ್ರಗಳಿಂದ ಏನು ಬೇಕಾದರೂ ಸಾಧಿಸಬಹುದು. ಸತ್ಯ, ಅಹಿಂಸೆ, ಉಪವಾಸ ಇಂಥ ಸರಳ ಮಂತ್ರಗಳಿಂದ ಏನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ಸಾಕ್ಷಿಯಾಗಿ ನಮ್ಮ ಗಾಂಧೀಜಿ ಅವರೇ ನಿಲ್ಲುತ್ತಾರೆ. ಕಾರಣ ಈ ಎಲ್ಲ ಮಂತ್ರಗಳಿಂದಲೇ ಇಡೀ ಒಂದು ಬ್ರಿಟಿಷರನ್ನು ಸದೆಬಡಿದು ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ. ಅಂತ ಒಂದು ಮಹಾನ್ ವ್ಯಕ್ತಿಯ ಜೀವನದ ಪ್ರತಿ ಹಂತಗಳನ್ನು ಬಿಡದೆ ಸವಿವರವಾಗಿ ಪರಿಚಯಿಸಿದರು. ಹಾಗೂ ಇದೇ ರೀತಿಯಾಗಿ 2ನೇ ಪ್ರಧಾನಿಯಾಗಿರ್ತಕ್ಕಂಥ ಶಾಸ್ತ್ರೀಜಿಯವರ ಬಾಲ್ಯ, ಸರಳ ಜೀವನ, ಅವರ ಮಾದರಿ ಜೀವನ ಇವೆಲ್ಲವುಗಳನ್ನು ಕುರಿತು ಸಂಕ್ಷಿಪ್ತವಾಗಿ ಮಾಹಿತಿ ನೀಡಿದರು. ಈ ಎಲ್ಲ ಮಾಹಿತಿಗಳನ್ನ, ಅವರ ನಡೆ ನುಡಿಗಳನ್ನ ಕೇಳಿ ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂಬುದೇ ಈ ಜಯಂತಿಗಳ ಉದ್ದೇಶ. ಬದುಕಿನಲ್ಲಿ ನಾವು ಎಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ ಎಂಬುದಕ್ಕಿಂತ ತಿಳಿದುಕೊಂಡಿರುವ ವಿಷಯಗಳನ್ನು ದೈನಂದಿನ ಬದುಕಿನಲ್ಲಿ ಹೇಗೆ ಅಳವಡಿಸಿಕೊಳ್ಳುತ್ತೇವೆ ಎಂಬುದು ಮುಖ್ಯ. ಕಾರಣ ನಾವು ಎಲ್ಲಾ ವಿಷಯಗಳನ್ನು ತಿಳಿದುಕೊಳ್ಳುತ್ತೇವೆ, ಬಟ್ ಅವುಗಳನ್ನ ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇವೆ ಅನ್ನುವುದು ಮುಖ್ಯ. ಇಂಥ ಸರಳ ಜೀವಿಗಳ ಸರಳ ಮಂತ್ರಗಳನ್ನು ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎನ್ನುತ್ತಾ ಈಗ ಗಾಂಧೀಜಿಯವರ ಸರ್ವಧರ್ಮ ಕುರಿತ ಒಂದು ಸುಂದರ ಗೀತೆ. ಭಾರತ ಜಗತ್ತಿನ ಆಧ್ಯಾತ್ಮಿಕ ಒಡೆಯ. ಗೊತ್ತು, ನಮ್ಮ ದೇಶದಲ್ಲಿ ದೈವ ಶಕ್ತಿ ಪ್ರಪಂಚಕ್ಕಿಂತ ಎಲ್ಲಕ್ಕಿಂತ ಜಾಸ್ತಿ ನಮ್ಮ ದೇಶದಲ್ಲಿ ದೈವಿ ಶಕ್ತಿ ಬಹಳ ಇದೆ ಅನ್ಕೋತಾರೆ. ಗೊತ್ತು, ನಮ್ಮ ದೇಶದಲ್ಲಿ ಸಾಕಷ್ಟು ನಾವೆಲ್ಲ ಇಡೀ ಭಾರತೀಯರು ಏನ್ ಮಾಡ್ತೀವಪ್ಪ ಅಂತಂದ್ರೆ ದೇವ್ರ ಮೇಲೆ ಬಹಳ ನಂಬಿಕೆ. ನಮ್ಗೆ ದೇವರನ್ನ ಜಪಿಸ್ತೀವಿ, ಪೂಜಿಸ್ತೀವಿ, ಆರಾಧಿಸ್ತೀವಿ. ಅದಕ್ಕೆ ಗಾಂಧೀಜಿ ಕೂಡ ಬರ್ತಾರೆ. ಹಾಗಾಗಿ ಮಹಾತ್ಮ ಗಾಂಧೀಜಿ ರಾಮನನ್ನ ಯಾವಾಗಲೂ ಜಪಿಸ್ತಾ ಇದ್ರು. ಆ ಒಂದು ಖುಷಿಗಾಗಿ, ಆ ಒಂದು ಸ್ಮರಣೆಗಾಗಿ ಇವತ್ತು ಕೂಡ ದೇಶದಾದ್ಯಂತ ಗಾಂಧೀಜಿ ಹೇಳ್ತಕ್ಕಂಥದ್ದು ಕೇಳ್ತಕ್ಕಂಥದ್ದು ಯಾವುದು ಅಂತಂದ್ರೆ ನೀವೆಲ್ಲರಿಗೂ ಗೊತ್ತಿದೆ, ರಘುಪತಿ ರಾಘವ ರಾಜಾರಾಮ. ಸೊ ಆ ಹಾಡನ್ನ 1-2 ಚರಣನ ನಾನು ಹೇಳ್ತೀನಿ. ನಾನು ಹೇಳಿದ್ಮೇಲೆ ನೀವು ಹೇಳ್ಬೇಕು, ಬರೀ ನಾನು ಅಷ್ಟೇ ಅಲ್ಲ. ನಾನು ಹೇಳಿದ ಹಾಗೆ ನಾನು ಹೆಂಗೆ ಹೇಳ್ತೀನಿ, ಒಂದೊಂದೇ ಲೈನ್ ಹೇಳ್ಕೊಂಡು ಹೋಗ್ತೀನಿ, ನೀವು ಒಂದೊಂದೇ ಲೈನ್ ಹಿಂದೆ ರಾಗ ಹಾಡಿ. ಓಕೆ? ರಘುಪತಿ ರಾಘವ ರಾಜಾ ಪತಿ ಸಪಾಲ ಸೀತಾ
ईश्वर अल्लाह तेरे नाम सबको सम्मति दे भगवान। ईश्वर अल्लाह तेरे नाम सबको सम्मति दे भगवान। सीताराम सीताराम भज प्यारे तो सीताराम। रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। सुंदर विग्रह मेघश्याम गंगा तुलसी सालिग्राम। विग्रह मेघश्याम गंगा तुलसी सालिग्राम। रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। जानकी रमणा सीताराम। जानकी रमणा सीताराम। जय जय राघव सीताराम। जय जय राघव सीताराम। रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। सीताराम 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 भज प्यारे तू सीताराम। भज प्यारे तू सीताराम। रघुपति राघव राजा राम पतित पावन सीताराम। रघुपति ಹಾಡ್ರಿ ईश्वर